ವಿಕ್ರಮರಾಜರು ಆ ಬುದ್ಧಿ ಚೇತನವನ್ನು ಕೊಡತಕ್ಕಂಥ ಬುದ್ಧದೇವರನ್ನು ಕೂಡ ಪೂಜೆ ಮಾಡಿ ನಮಸ್ಕಾರಗಳನ್ನು ಮಾಡಿ ಈ ಕಡೆ ಕುಳಿತುಕೊಂಡ್ರು. ಈ ಕಡೆ ಇಂದ್ರ ಪಂಡಿತತ್ವ ಹೇಳ್ತಾ ಇದ್ದಾರೆ, ಮಹಾರಾಜ ನಾವು ಗುರುದೇವರ ಮಹಿಮೆ ಹೇಳ್ತೀವಿ, ಕೇಳಿ ಮಹಾರಾಜ, ಆಯ್ಕೆ ಕೇಳಿ ಕೂರ್ಚರಿ. ಜ್ಞಾನದಲ್ಲಿ ಮೂಲದಾಯಕನಾಗಿಯೂ ಷಣ್ಮಾರ್ಗ ಪ್ರವರ್ತಕನಾಗಿ ಮಾಡಿ ದೈವಭಕ್ತನಾಗಿ ಮಾಡ್ಬೇಕಾದ್ರೆ ಗುರು ಕೃಪೆ ಬೇಕೇ ಬೇಕು. ಆ ಗುರು ಕೃಪೆ ಇದ್ರೆ ಬೆಟ್ಟ ಅವನ ತಲೆ ಮೇಲೆ ಬಿದ್ದೋಯ್ತಾನೆ ಅಂದ್ರೆ ಅದು ಪಕ್ಕಕ್ಕೆ ಬೀಳುವಂತೆ ಮಾಡ್ತಾರೆ ಗುರುದೇವರು. ಇನ್ನೇನು ಮುಗಿದೋಗಿತ್ತು ಕಣೆ ಅಂದ್ರೆ ಗುರು ಕೃಪೆ ಇದ್ರೆ ಏನೆಲ್ಲ ಸಂಪತ್ತು ಕೂಡ ಅವನಿಂದ ಸಿಗುತ್ತಪ್ಪ. ಆದ್ರಿಂದ ಯಾವ ಗುರುದೇವರಿಗೆ ಅಂದ್ರೆ ಆ ನೈವೇದ್ಯಕ್ಕೆ ಯಾರು ಆ ಹಸಿ ಕಡಲೆಯನ್ನಿಟ್ಟು, ಯಾರು ಕೆಂಪು ವಸ್ತ್ರವನ್ನು ಧರಿಸಿ, ಯಾರು ಗುರುವಿನ ಚರಣವನ್ನು ಪಾದವನ್ನು ತೊಳೆದು ದಂಡ ಚಂದ್ರ ಭಸ್ಮವನ್ನು ಧರಿಸಿ ಭಕ್ತಿಯಿಂದ ಆ ಗುರುದೇವರ ಪಾದವನ್ನು ಪೂಜೆ ಮಾಡುತ್ತೆ ಆದ್ರೆ ಅವರು ಬೇಕಾದಷ್ಟು ಕಷ್ಟ ಬೇಡಿದವರನ್ನು ಕೊಟ್ಟು ಕಾಪಾಡ್ತಾರೆ ಮಹಾರಾಜ. ಆ ಜಗತ್ತಿಗೆ ಗುರುದೇವರು ದೊಡ್ಡವರು ಅಂತೇಳಿ ಹೇಳಿದ್ರು. ಆಗ ವಿಕ್ರಮರಾಜರು ಆ ಜಗತ್ತಿಗೆ ಗುರುದೇವರು ದೊಡ್ಡವರು ಅಂತೇಳಿ ಆ ಗುರುದೇವರಿಗೆ ಪೂಜೆಯಾಗಲಿ
ಸಂಜೀವಿನಿ ಮಂತ್ರವನ್ನು ಬಲ್ಲಂತವನಾಗಿಯೂ ಸತ್ತ ರಾಕ್ಷಸರನ್ನು ಮತ್ತೆ ಬದುಕಿಸುವ ಚೇತನ ಶುಕ್ರದೇವನಿಗೆ ಮಹಾರಾಜ. ಆ ಶುಕ್ರದಿಶಿಯಾರು ಒದಗಿ ಬಂದ್ರೆ ಮಾನವನಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾರೆ ಮಹಾರಾಜ. ಏನಿರಲಿಲ್ಲ ಕಣೆ 3-4 ವರ್ಷದಿಂದ ಬೆಂಗಳೂರಿಗೆ ಹೋದ್ರು ಅವ್ರಿಗೆ ಯಾವ ತರ ಸಂಪತ್ತು ಬಂತು ಅಂತ ಅಂದ್ರೆ ನಿಮಗೆ ಲಕ್ಷ ಕೋಟಿ ಅಂದ್ರೆ ಲೆಕ್ಕಕ್ಕಿಲ್ಲ. ಅಂದ್ರೆ ಅಂತ ಸಿರಿ ಸಂಪತ್ತು ಬರ್ಬೇಕಾದ್ರೆ ಶುಕ್ರದೇಶ ಆದ್ರೆ ಮಾತ್ರ ಇಂಥ ಐಶ್ವರ್ಯ ಬರ್ತದಂತೆ. ಅದರಿಂದ ಯಾವ ಶುಕ್ರದೇವರ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದಪ್ಪ ಅಂದ್ರೆ ಯಾರು ಅವರೇ ಕಾಳನ್ನಿಟ್ಟು ಯಾರು ಗಂಧ ಚಂದ್ರ ಫಲಪುಷ್ಪವನ್ನು ಧರಿಸಿ ಶುಕ್ರದೇವರಿಗೆ ಭಕ್ತಿಯಿಂದ ಪೂಜೆ ಮಾಡುತ್ತೆ. ಆದ್ರೆ ಅವರು ಕೂಡ ಮಾನವರಿಗೆ ಐಶ್ವರ್ಯವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಕಾಪಾಡ್ತಾರೆ ಮಹಾರಾಜ ಅಂತೇಳಿ 6ನೇ ಪಂಡಿತತ್ವ ಹೇಳಿದ್ದಾರೆ. ಆವಾಗ ರಾಜರು ಐಶ್ವರ್ಯವನ್ನು ಕೊಡ್ತಕ್ಕಂಥ ಶುಕ್ರದೇವರು ಕೂಡ ಪೂಜೆ ನಡೀಲಿ ಅಂತೇಳಿ ಹೀಗೆ ಪೂಜೆ ಮಾಡ್ತಾರೆ. ಈ ಕಡೆ 7-8ನೇ ಪಂಡಿತತ್ವ ಬರೆದಿದ್ದಾರೆ ಮಹಾರಾಜ. ನಾವು ರಾಹುಕೇತು ಹೇಳ್ತೀವಿ ಕೇಳಿ ಮಹಾರಾಜ. ಹಾಗೆ ಪೂಜೆ ದೇವಾನು ದೇವತೆಗಳು ರಾಕ್ಷಸರಿಗೆ ಬೇಕಾದಷ್ಟು ವೈರಾಗ್ಯ ವ್ಯಾಜ್ಯ ನಡೀತಾ ಇರ್ತದೆ. ಆದ್ರೆ ಯಾವ ದೇವತೆಗಳು ನಾವು ಚಿರಂಜೀವಿಯಾಗಿರ್ಬೇಕು ಅಂದ್ರೆ ನಾವು ಅಮೃತವನ್ನ ಪಾನ ಮಾಡಬೇಕು. ಅಮೃತ ಎಲ್ಲಿ ಸಿಗುತ್ತೆ? ಸಮುದ್ರದಲ್ಲಿ ಸಿಗುತ್ತೆ ಅಂತ ಹೇಳಿ ಸಮುದ್ರವನ್ನ ಮಂಥನ ಮಾಡ್ಬೇಕಂತೇಳಿ ತೀರ್ಮಾನ ತೆಗೆದುಕೊಂಡ್ರು. ಯಾವ ಬ್ರಹ್ಮ ವಿಷ್ಣು ಮಹೇಶ್ವರೆಲ್ಲ ಕೂಡಿ ಆ ರಾಕ್ಷಸನ್ನು ಸೇರಿಸ್ಕೊಂಡು ಅಲ್ಲಿ ಒಂದು ಸಭೆ ಮಾಡಿ ಸಮುದ್ರವನ್ನು ಮಂಥನ ಮಾಡ್ಬೇಕಂತ ಹೇಳಿ ತೀರ್ಮಾನ ಆಗಿದೆ. ಸಮುದ್ರವನ್ನು ಮಂಥನ ಮಾಡೋದು ಹೇಗೆ? ಮೇರು ಮಂತ್ರ ಪರ್ವತವನ್ನು ಅದನ್ನ ಕಟಬಲಾಗಿ ಮಾಡಿದ್ದಾರಂತೆ. ಆದಿಶೇಷನನ್ನ ಅಗ್ಗವನ್ನಾಗಿ ಮಾಡಿದ ಅಂದ್ರೆ ಸರ್ಪವನ್ನು ಅಗ್ಗವನ್ನಾಗಿ ಮಾಡಿಕೊಂಡು ಆ ಸಮುದ್ರವನ್ನು ಮಂಥನ ಮಾಡ್ತಾ ಇದ್ದಾರೆ. ಹೇಗೆ ಯಾವ ಮೊಸರನ್ನ ಕಟದು ಬೆಣ್ಣೆಯನ್ನು ತೆಗೆದಿದ್ರು ನಮ್ಮ ತಾಯಿಯಂದಿರು ಆ ರೀತಿ ಸಮುದ್ರವನ್ನು ಮಂಥನ ಮಾಡ್ತಾ ಇದ್ದಾರೆ. ತಲೆ ಕಡೆ ರಾಕ್ಷಸರು ಇಟ್ಕೊಂಡಿದ್ದಾರೆ, ಈ ಕಡೆ ಬಾಲದ ಕಡೆಗಳೆಲ್ಲ ದೇವತೆಗಳು ಇಟ್ಕೊಂಡಿದ್ದಾರೆ. ಜೀರ್ ಭೂರ್ ಜೀರ್ ಭೂರ್ ಜೀರ್ ಭೂರ್ ಅಂತ ಸಿಲುತ್ತಾ ಇದ್ದಾರೆ. ಏನೋ ಬಚ್ಚೆ ಸಿಲುದಂಗೆ ಸಮುದ್ರವನ್ನು ಮಂಥನ ಮಾಡ್ತಾ ಇದ್ದಾರೆ. ಸಮುದ್ರವನ್ನು ಮಂಥನ ಮಾಡುವಂತ ಸಂದರ್ಭದಲ್ಲಿ ಏನಾಗಿದೆ?
ಬೇಕಾದಷ್ಟು ಲೋಕಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳೆಲ್ಲ ಸಿಕ್ಕಿದೆ, ಅದೆಲ್ಲ ಒಂದು ಕಡೆ ಇಟ್ಕೊಂಡಿದ್ದಾರೆ, ಅವೆಲ್ಲ ಬೇಕಾಗಿದೆ. ಅಮೃತ ಮಾತ್ರ ಸ್ವಲ್ಪ ಬಂದಿದೆ, ಅದನ್ನ ನಾವೇ ನಮಗೆ ಬೇಕು ಅಂತ ಹೇಳಿ ಇದನ್ನ ಬಚ್ಚಿಟ್ಕೊಂಡ್ರು ದೇವತೆಗಳು. ಇದನ್ನ ಬಚ್ಚಿಟ್ಕೊಂಡು ಎಲ್ಲರಿಗೂ ಉಣಬಡಿಸ್ಬೇಕು, ಅಂದ್ರೆ ಕೊಡಬೇಕು, ಅಮೃತ ಪಾನ ಕೊಡಬೇಕಲ್ಲ ದೇವತೆಗಳಿಗೆ ಅಂತ ಹೇಳಿ ಈ ಕಡೆ ಅಲಗೂರು ಅಷ್ಟು, ಈ ಕಡೆ ಕೋಡಂಬಳ್ಳಿ ಅಷ್ಟಕ್ಕೆ ಸುತ್ತಲೂ ಕೂಡ ಕೋಟೆಯನ್ನು ನಿರ್ಮಾಣ ಮಾಡಿ ಅದರ ಕೋಟೆ ಒಳಗೆ 330 ಕೋಟಿ ದೇವತೆಗಳನ್ನ ಅಲ್ಲಿರಿಸಿ ಅಮೃತವನ್ನ ಬಡಿಸ್ಬೇಕು. ಯಾರು ಬಡಿಸ್ಬೇಕು ಅಂತ ತೀರ್ಮಾನ ಆಯ್ತು? ಮಹಾವಿಷ್ಣುವಾಗಿರ್ತಕ್ಕಂಥವ್ರು ಬಡಿಸ್ಬೇಕು, ಜಗನ್ಮೋಹಿನಿ ರೂಪವನ್ನು ತಾಳ್ಕೊಂಡು ಅಂತ ಹೇಳಿ ತೀರ್ಮಾನ ಆಗ್ತದೆ. ಈ ಕಡೆ ಸೂರ್ಯದೇವರು ಚಂದ್ರದೇವರು ಕವಲುಗಾರರಾಗಿರ್ತಾರೆ, ಅಂದ್ರೆ ರಾಕ್ಷಸರಿಗೆ ಇದು ಸಿಗಬಾರದು ಅಂತೇಳಿ. ಆಗ ಎಲ್ಲರಿಗೂ ಬಡಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಪಂಚಾಕ್ಷರಿ ಮಂತ್ರವನ್ನ ಬೋಧನೆ ಮಾಡ್ತಾ ಅಮೃತವನ್ನು ಕೈಗೆ ಇಟ್ಕೊಂಡು ಶಿವನ ಸ್ಮರಣೆ ಮಾಡ್ತಾ ಕುಳಿತಿದ್ದಾರೆ. ಒಂದೇ ಸಾರಿ ಎಲ್ಲರಿಗೂ ಬಡಿಸಿದ ನಂತರ ಸೇವನೆ ಆಗಬೇಕು, ಅದನ್ನು ಕುಡಿಬೇಕಂತೇಳಿ ತೀರ್ಮಾನ ಆಗಿರ್ತಾರೆ ಸಭೆಯಲ್ಲಿ. ಈಗ ಎಲ್ಲರಿಗೂ ಬಡಿಸ್ಕೊಂಡು ಬರ್ತಾ ಇದ್ದಾರೆ ಮಹಾವಿಷ್ಣು ಆಗಿರ್ತಕ್ಕಂಥವ್ರು. ಮೊದಲ ಅಷ್ಟರಲ್ಲಿ ಸಿಂಹಿಕೆಯ ಪುತ್ರನಾಗಿರ್ತಕ್ಕಂಥ ರಾವತ ಅಂತಕ್ಕಂಥ ರಾಕ್ಷಸ ನಾಬೇಕಿ ಅಮೃತವನ್ನು ಕುಡಿಬಾರದು ಅಂತೇಳಿ ದೇವತೆಗಳನ್ನು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಈ ರೀತಿ ಮಾಯೆಯನ್ನ ಚೆಲ್ಲಿಯಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಗೊತ್ತಿಲ್ಲ ದೇವತೆಗಳಿಗೆ. ಎಲ್ಲರಿಗೂ ಬಡಿಸ್ದಂಗೆ ಈ ರಾವತ ಅಂತಕ್ಕಂಥ ರಾಕ್ಷಸರಿಗೂ ಕೂಡ ಬಡಿಸ್ಬಿಟ್ರು. ಯಾವಾಗ ದೇವತೆ ಅಂತೇಳಿ ಬಡಿಸ್ಬಿಟ್ರೋ ಈ ಕೈಗೆ ಸಿಕ್ಕಿದ ಅಮೃತವನ್ನ ಇನ್ನು ಮುಂದೆ ನಾವು ಬಿಡಬಾರ್ದು ಅಂತೇಳಿ ಎತ್ತಿದ ತಕ್ಷಣ ಕೊಡ್ಕೊಂಡ್ಬಿಟ್ಟ. ಯಾರು? ರಾವತ ಅಂತಕ್ಕಂಥ ರಾಕ್ಷಸ. ಯಾವಾಗ ಅಮೃತವನ್ನು ಪಾನ ಮಾಡಿಬಿಟ್ರು, ಇದು ಸೂರ್ಯದೇವರಿಗೆ ಚಂದ್ರದೇವರು ಕಾವಲುಗಾರರಾಗಿದ್ದೆಲ್ಲ ಗೊತ್ತಾಗ್ಬಿಟ್ಟು, ಛೇ ಮೋಸ ಹೋಯ್ತು ನೋಡು. ರಾವತ ಅಂತಕ್ಕಂಥ ರಾಕ್ಷಸ ಅಮೃತವನ್ನ ಪಾನ ಮಾಡಿಬಿಟ್ಟ. ರಾಕ್ಷಸ ನೋಡಿ ಮಹಾವಿಷ್ಣು ಅಂದ್ರು. ಆಗ ಬಹಳ ಕೋಪ ಬಂದ್ಬಿಟ್ಟಿದೆ. ಯಾವ ಮಹಾವಿಷ್ಣು ಆಗಿರ್ತಕ್ಕಂಥ ಶ್ರೀಹರಿಯ ಸುದರ್ಶನ ಚಕ್ರ ಶಿರಶ್ಛೇದನ ಮಾಡಬೇಕು. ತಕ್ಷಣ ಶಿರಶ್ಛೇದನ ಆದ್ರೆ ಏನೋ ಅಮೃತ ಕುಡಿದು ಬಿಟ್ಟಿದ್ರಲ್ಲ, ಪ್ರಾಣ ಹೋಲಿಲ್ಲ, ಅಲ್ಲೇ ನಿಂತಿದೆ ಶಿರಸ್ಸು, ಮುಂಡ ಹಾಗೆ ನಿಂತಿದೆ, ಪ್ರಾಣ ಹೋಗ್ಲಿಲ್ಲ. ಏನ್ ಮಾಡೋದಕ್ಕೆ ಪರಿಹಾರ? ಆಗ ತ್ರಿಮೂರ್ತಿಗಳು ಆಲೋಚನೆ ಮಾಡಿದಂತೆ ಏನು ಆಲೋಚನೆ ಮಾಡಿದ್ರು? ಒಂದು ಸರ್ಪವನ್ನು ತರಿಸಿ ಅದನ್ನ ಕಡಿಸಿ ತಲೆ ಕಡೆಗೆ ಈ ಬಾಲ ಸೇರಿಸಿದ್ರು, ಬಾಲದ ಕಡೆಗೆ ಈ ತಲೆ ಸೇರಿಸಿದಾಗ ಅವರೇ ರಾಮಕೇತುಗಳಾಗಿ ಮಾರ್ಪಟ್ಟರಂತೆ. ಆಗ ಪ್ರತ್ಯಕ್ಷವಾಗಿ ಹೇಳಿದಂತವ್ರಿಗೆ, ಯಾರಿಗೆ? ಸೂರ್ಯದೇವರಿಗೆ ಚಂದ್ರದೇವರಿಗೆ. ಇಷ್ಟಕ್ಕೆಲ್ಲ ಕಾರಣ ಸೂರ್ಯಚಂದ್ರಾದಿಗಳೇ ನೀವೇ, ನಮ್ಗಿಂತ ಶಿಕ್ಷೆ ಆಗ್ಬೇಕಾದ ಕಾರಣ. ಆದ್ರೆ ನಿಮ್ಗೆ ವರ್ಷಕ್ಕೆ ಒಂದಾವರ್ತಿ ಆದ್ರೂ ಸರಿ, ನಾವು ಈ ನೀವಿನ ತನಕ ಗ್ರಹಣವಾಗಿ ಬಿಡ್ತಕ್ಕಂಥ ಸತ್ಯ ಅಂತ ಹೇಳಿದ ಮಾತೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ಸೂರ್ಯಗ್ರಹಣ ಚಂದ್ರಗ್ರಹಣ ಆ ರಾಹುಕೇತುಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಮಹಾರಾಜ. ಒಂದ್ ವೇಳೆ ಇವರು ಮಾನವರಿಗೆ ಕೆಟ್ಟವರಾದ್ರು ಅಂದ್ರೆ ರಾಹುಕೇತುಗಳು ಒಬ್ಬ ಹೆಣ್ಣು ಮಗಳು ಬಟ್ಟೆ ಮಕ್ಕಳಿಗೆ ಹೊತ್ಕೊಂಡು ಹೋಗ್ತಾ ಇದ್ರೆ ಏನೋ ಬಂದ್ಬಿಡ್ತು, ಏನೋ ಬತ್ತು ಅಂತೇಳಿ ಅದನ್ನ ಬಿಸಾಕೊಂಡು ಓಡೋಗುವಂತ ಸಂದರ್ಭ ಬರ್ತದೆ ಮಹಾರಾಜ. ಅದರಿಂದ ಯಾವ ರಾಹುಕೇತುಗಳಿಗೆ ನೈವೇದ್ಯಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು, ಯಾರು ಉದ್ದು ಉರುಳಿಯನ್ನಿಟ್ಟು ಗಂಧ ಚಂದ್ರವನಿಕ್ಕಿ ಫಲಪುಷ್ಪಗಳನ್ನು ಧರಿಸಿ ಭಕ್ತಿಯಿಂದ ರಾಹುಕೇತುಗಳನ್ನು ಪೂಜೆ ಮಾಡ್ತಾರೋ ಮಾನವರು, ಅವರು ಕೂಡ ಮಾನವರು ಆ ರಾಹುಕೇತುಗಳು ಒಳ್ಳೇದು ಮಾಡ್ತಾರೆ ಮಹಾರಾಜ ಅಂತ ಹೇಳಿ 7-8 ಪಂಡಿತರು ಹೇಳಿದ್ರು. ಆವಾಗ ರಾಜರು ಅವ್ರಿಗೂ ಪೂಜೆ ನಡೆಯಲಿ. ನಮಸ್ಕಾರ ಮಾಡಿ ಕುಳಿತುಕೊಂಡಿದ್ದಾರೆ. ಅಯ್ಯ ಬ್ರಾಹ್ಮಣೋತ್ತಮರೇ, 8 ಗ್ರಹಗಳ ಮಹಿಮೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಇನ್ನು ಬಾಕಿ ಗ್ರಹಗಳ ಚೈತನ್ಯ ಸಮರ್ಥಿ ಹೇಗಿದೆ ಅಂತಕ್ಕಂಥ ಹೇಳಿ ಎಂದಾಗ ಒಬ್ಬ ಜಡ್ಜಿ ಮುಖ ಕರೆದಿದ್ದಾರಂತೆ. 9ನೇ ಬ್ರಾಹ್ಮಣೋತ್ತಮರು ಇದ್ದಾರಂತೆ. ಮಹಾರಾಜ, ಇಷ್ಟು ಗ್ರಹಕ್ಕೆಲ್ಲ ಅಧಿಕವಾಗಿರ್ತಕ್ಕಂಥವ್ರು, ಪರಮ ಶ್ರೇಷ್ಠ ಫಲಿತರಾಗತಕ್ಕಂಥವ್ರು, ಸೂರ್ಯದೇವರ ಮಗನಾಗಿರ್ತಕ್ಕಂಥ ಛಾಯಾದೇವಿ ಗರ್ಭಸ್ಜಾತನಾಗಿರ್ತಕ್ಕಂಥ ಆ ಭಗವಂತನೇ ಶನಿದೇವರಪ್ಪ. ಆ ಶನಿದೇವರ ಮಹಿಮೆ ಕೇಳಿ ಮಹಾರಾಜ.